ಎಲ್ರಿಗೂ ಗೊತ್ತಿದೆ, ಇಡೀ ಕರ್ನಾಟಕದ ಜನತೆ. ಹೌದು ಅಪ್ಪವ್ರದ್ದು. ಹೌದು ಸರ್. ಜೊತೆ ಸೀರಿಯಲ್ ಯಾಕೆ ಸರ್ ಅಷ್ಟಕ್ಕೆ ನಿಂತು ಹೋಯ್ತು, ಮುಂದೆ ದುರಂತ ಅದು, ಒಂದು ದೃಷ್ಟಿಯಿಂದ ದುರಂತ ಅದು. ಓಕೆ. ಯಾಕಂತಂದ್ರೆ ಅದು ಆಗಬಾರ್ದಾಗಿತ್ತು, ಅದು ಆಗೋಯ್ತು. ಜನ ನೋಡ್ತಾರೋ ಬಿಡ್ತಾರೋ, ನಾವು ನಮ್ಮ ಶ್ರದ್ಧೆಯಿಂದ ನಾವು ಕೆಲಸ ಮಾಡ್ತೇವೆ. ಕರೆಕ್ಟ್. ಧಾರಾವಾಹಿ ಬಿಟ್ಟು ಹೋಗ್ತೀನಿ ಆ ಕ್ಷಣಕ್ಕೆ ನಾನು ಅದನ್ನ ಮಾಡದೆ ವಿನಃ ಧಾರಾವಾಹಿನೇ ಬಿಟ್ಟು ಅದನ್ನ ನಿಲ್ಲಿಸೇ ಬಿಡಬೇಕು ಅನ್ನೋ ಧೋರಣೆ ಇರಲಿಲ್ಲ. ಜನ ನನ್ನ ಮೇಲೆ ತೋರಿಸಿರೋ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾನು ತಲೆ ಬಾಗ್ತೀನಿ. ಕೋಟಿ ನಮನಗಳು. ಅದು ಆ ಮೂಮೆಂಟ್ನ, ಆ ಒಂದು ಘಳಿಗೆನ ನಾನು ವ್ಯಕ್ತಪಡಿಸೋಕ್ಕಾಗಲ್ಲ. ಗೋಲ್ಡ್ ಮೆಡಲಿಸ್ಟ್, ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಇನ್ ಸೇಲಿಂಗ್. 15 kilos ವೇಟ್ ಲಾಸ್ ಆಗಿದೆ. ಅಬ್ಬಾ. ಎಸ್. ಕೇವಲ 1 ಗಂಟೆ 42 ನಿಮಿಷದ ಅವಧಿಯ ಚಿತ್ರ ಇದೆ. ಕೆನ್ ಐ ಸೇ ದಟ್ ಐ ಆಮ್ ಡೈಯಿಂಗ್ ಇನ್ ದ ಕಾಮಿಡಿ ಅಂದರೆ ನಂಗೆ ತುಂಬ ಇಷ್ಟ. ನನ್ನ ಜಿಮ್ದಲ್ಲೂ ಅಷ್ಟೇ, ಯಾವ್ದಾದ್ರು ಕಾಲು ಎಳಿತಾ ಇರ್ತೀನಿ. ಶೆಫ್ ಚಾಕು ಆದರೆ ಆ ಚಾಕುವಿಂದ ಏನು ಕತ್ತರಿಸ್ತೀನಿ ಅಂತ ಆಮೇಲೆ ಸರ್ ನೀವು ಗೇಮಲ್ಲಿ ಇವ್ರಿಗೆ ಗೆದ್ರು ನನಗೇನು ಸಮಸ್ಯೆ ಇಲ್ಲ, ನಮ್ಮ ಚಿತ್ರ ಗೆಲ್ಲು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸೈಕಲ್ ಗ್ಯಾಪ್. ನಾನೇ ರಾಹುಲ್ ಮಾತಾಡ್ತಾ ಇದ್ದೀನಿ. ಜೂನ್ 14ನೇ ತಾರೀಕು ಚೆಫ್ ಚಿದಂಬರ ಸಿನಿಮಾ ರಿಲೀಸ್ ಆಗ್ತಿದೆ. ನನ್ನ ಜೊತೆಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂತಲೇ ಹೇಳ್ಬೋದು ಅನಿರುದ್ಧ್ ಸರ್ ಇದ್ದಾರೆ, ಇನ್ನೊಂದು ಕಡೆ ನಿಧಿ ಸುಬ್ಬಯ್ಯ ಮ್ಯಾಮ್ ಇದ್ದಾರೆ. ಇಬ್ಬರನ್ನೂ ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಈ ಸಿನಿಮಾ ಒಪ್ಕೊಳ್ಳೋಕೆ ಮೇನ್ ಕಾರಣ ಏನು ಸರ್? ಕಥೆ. ಮೊಟ್ಟ ಮೊದಲನೇದಾಗಿ ಕಥೆ ತುಂಬ ಚೆನ್ನಾಗಿತ್ತು. ಕಥೆ, ಈ ಥರದ ಕಥೆ, ಇದು ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರು ಕಥೆ ಹೇಳಿದಾಗ ಈ ಥರದ ಒಂದು ಕಥೆ ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದಿಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂತಂದರೆ ಒಂದು ಕೊಲೆಗಳ ಸುತ್ತ ನಡೆಯೋ ಕಥೆ ಆದರೂ ಕೂಡ ಆ ಥರದ ಸಾಕಷ್ಟು ಸಿನಿಮಾಗಳು ಬಂದಿದ್ದಾವೆ. ಆದರೆ ಇದನ್ನು ಡಾರ್ಕ್ ಹ್ಯೂಮರ್ ಮುಖಾಂತರ ಹೇಳೋದಿದೆ, ಒಂದು ಹಾಸ್ಯದ ಮುಖಾಂತರ ಹೇಳೋದಿದೆ. ನನ್ನ ಪಾತ್ರ ಏನಿದೆ, ಶೆಫ್ ಚಿದಂಬರಂ ಪಾತ್ರ. ಈ ವ್ಯಕ್ತಿ ಕೊಲೆಗಳ ಸುತ್ತ ಅವನು ಸಿಕ್ಕಾಕೊಳ್ತಾನೆ, ಆದರೆ ಅದನ್ನು ಗಂಭೀರವಾಗಿ ತೋರಿಸಿಲ್ಲ. ಹಾಸ್ಯದ ಮುಖಾಂತರ ನಾನು ಗಂಭೀರವಾಗಿ ಇರ್ತೀನಿ, ಬೇರೆಯವರೆಲ್ಲರೂ ನಗ್ತಾ ಇರ್ತಾರೆ. ಸೊ ಹಾಗಾಗಿ ಇದೊಂದು, ಆಮೇಲೆ ಇದರಲ್ಲಿ ಎಲ್ಲ ಅಂಶಗಳು ಇದ್ದಾವೆ. ಮನೋರಂಜನೆಗೆ ಬೇಕಾಗಿರ್ತಕ್ಕಂಥ ಸಿನಿಮಾದಲ್ಲಿ ಮನೋರಂಜನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಇದರಲ್ಲಿದ್ದಾವೆ. ಅಂತಂದರೆ ಒಂದು ರಹಸ್ಯ ಇದೆ, ಯಾಕಂತಂದರೆ ಕೊಲೆಗಳು ಹೌದು. ಎರಡನೇದಾಗಿ ಸಾಕಷ್ಟು ತಿರುವುಗಳು, ಕೊಲೆಗಳು ಅಂದಾಗ ತಿರುವುಗಳು ಒಂದಿಷ್ಟು ಇರಲೇಬೇಕು, ಸಾಕಷ್ಟು ತಿರುವುಗಳು ಇರತಕ್ಕಂಥ ಸಿನಿಮಾ. ಹಾಸ್ಯ ಇದೆ, ಸಾಹಸ ಇದೆ, ನೀವು ಆ್ಯಕ್ಷನ್ ಸೀಕ್ವೆನ್ಸಸ್ಸು ನೋಡಿರ್ತೀರ ಟ್ರೇಲರ್. ಡ್ರಾಮಾ ಇದೆ, ಒಳ್ಳೆ ಸಾಹಿತ್ಯ, ಸಂಗೀತ ಇದೆ. ಹಾಗಾಗಿ ಎಲ್ಲವೂ ಇರತಕ್ಕಂಥ ಒಂದು ಸಿನಿಮಾ ಇದೆ. ಕೇವಲ 1 ಗಂಟೆ 42 ನಿಮಿಷದ ಅವಧಿಯ ಚಿತ್ರ ಇದೆ. ಹಾಗಾಗಿ ಈಗ ಮುಗಿದೇ ಹೋಗುತ್ತೆ ಸಿನಿಮಾ. ನಿಧಿ ಮ್ಯಾಮ್, ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ಮೇನ್ ಕಾರಣ ಏನು? ಅಫ್ಕೋರ್ಸ್ ಕಥೆ ನಂಬರ್ 1, ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ಒಂದು ಕತೆ ಇದು. ಸೆಕೆಂಡ್ಲಿ, ನನಗೆ ಆಫರ್ ಮಾಡಿರುವಂಥ ರೋಲ್ ಇದರಲ್ಲಿ ನಾನು ಆನಂದ್ ಸರ್ ಇದನ್ನ ನನಗೆ ನರೇಟ್ ಮಾಡಿದಾಗ ಅನ್ಕೋತಾ ಇದ್ದೆ, ಇವ್ರು ನನ್ನ ಈ ಥರ ರೋಲಲ್ಲಿ ನೋಡಿದ್ದಾರೆ ಅಂದರೆ ನನಗೊಂದು ಆ್ಯಕ್ಟರ್ ಆಗಿ ಅದೊಂದು ಗ್ರೀಡ್ ಇರುತ್ತೆ, ಬೇರೆ ಬೇರೆ ಥರದ್ದು ರೋಲ್ಸ್ ಪ್ಲೇ ಮಾಡಬೇಕು ಅಂತ. ಸೊ ಇದರಲ್ಲಿ ನನಗೆ ಆ ಚಾನ್ಸ್ ಸಿಕ್ತು. ಸೊ ಆ ನರೇಷನ್ ಎಂಡ್ ಆದ ತಕ್ಷಣ ಹೇಗಿತ್ತು ಕತೆ ಅಂತ ಹೇಳಿದ್ರು. ಕಥೆನೂ ತುಂಬ ಚೆನ್ನಾಗಿದೆ, ರೋಲು ತುಂಬ ಚೆನ್ನಾಗಿದೆ, ಐ ಆಮ್ ಡೂಯಿಂಗ್ ಇಟ್ ಅಂತ ಹೇಳಿ. ಮ್ಯಾಮ್, ನೀವು ಪ್ರತಿ ಒಪ್ಕೊಳ್ಳೋಂಥ ಸಿನಿಮಾ ರಾಮ್ ಕಾಮ್ ಸೂಪರ್ ಹಿಟ್ ಆಗುತ್ತೆ, ಇದಕ್ಕೂ ನಿಮ್ಗೆ ಸಿನಿಮಾಗೆ ಜೋಡಿ ಆಗುತ್ತೆ ಮ್ಯಾಮ್? ರಾಮ್ ಕಾಮ್ ಅಲ್ಲ, ಇದು ಡಾರ್ಕ್ ಕಾಮಿಡಿ. ಸೊ ಕೆನ್ ಐ ಸೇ ದಟ್ ಐ ಆಮ್ ಡೈಯಿಂಗ್ ಇನ್ ದ ಇಲ್ಲ, ಬಿಕಾಸ್ ಆ ಟೈಮಲ್ಲಿ ಇಟ್ ವಿಲ್ ಬಿಕಮ್ ಅ ನಾರ್ಮ್, wherever whatever films I die in becomes a hit. I don't die actually. ಟ್ರೈಲರಲ್ಲಿ ನೀವಿಬ್ಬರು ಮಾತಾಡೋದೊಂದು ಇದೆಯಲ್ಲ ಸರ್, ಅದು ಏನಂತ ಅರ್ಥ ಆಯ್ತಾ ಅಂತ? ಕರೆಕ್ಟ್, ಹೀಗೆ ಕೂತಿದ್ವಿ. ಕರೆಕ್ಟ್. ಅದನ್ನೊಂದು ಸತಿ ಇಮಿಟೇಟ್ ಮಾಡಿ ತೋರಿಸ್ತೀರಾ ಸರ್? ತುಂಬ ಏನು ಗೊತ್ತಿಲ್ಲ. ಇಲ್ಲ. ಸರ್, ನಿಮ್ಮ ಒಂದು ಪ್ರತಿ ಸಿನಿಮಾನ ನೋಡ್ತಾ ಇದ್ರೆ ನನಗೆ ಆ ಖಡ್ಗ ತುಂಬ ಇಷ್ಟ. ಆ ಖಡ್ಗ ಬಗ್ಗೆ ಹೇಳಿ ಸರ್ ನನಗೆ. ಎಲ್ರಿಗೂ ಗೊತ್ತಿದೆ, ಇಡೀ ಕರ್ನಾಟಕದ ಜನತೆ. ಹೌದು. ಅವರ ಅನುಭವ ಇದೆ ಇದರಲ್ಲಿ, ವೈಯಕ್ತಿಕ ವೃತ್ತಿ ಜೀವನದ ಎಲ್ಲ ಅನುಭವ ಇದರಲ್ಲಿದೆ. ಹಾಗಾಗಿ ಈ ಅನುಭವದ ಜೊತೆಗೆ ಸಾಕಷ್ಟು ಜವಾಬ್ದಾರಿಯ ಜೊತೆಗೆ
ಅವರ ಆಶೀರ್ವಾದದ ಜೊತೆಗೆ ನನ್ನ ಒಂದು ಪ್ರಯಾಣ, ನನ್ನ ಒಂದು ಪ್ರವಾಸ ಓಕೆ ನಡೀತಾ ಇದೆ. ಸರ್, ಜೊತೆ ಸೀರಿಯಲ್ ಯಾಕೆ ಸರ್ ಅಷ್ಟಕ್ಕೆ ನಿಂತು ಹೋಯ್ತು, ಮುಂದೆ ಬರಲಿಲ್ಲ? ಹೇಳ್ತೀನಿ. ಓಕೆ. ಈ ಪ್ರಶ್ನೆಗೆ ನಾನು ಸಾಕಷ್ಟು ಬಾರಿ ಉತ್ತರ ಕೊಟ್ಟಿದ್ದೆ. ಸರಿ, ನೀವು ಕೇಳ್ತಿದ್ದೀರಾ ಅಂತ ಹೇಳ್ತೀನಿ. ಓಕೆ. ದುರಂತ ಅದು, ಒಂದು ದೃಷ್ಟಿಯಿಂದ ದುರಂತ ಅದು. ಓಕೆ. ಯಾಕಂತಂದರೆ ಅದು ಆಗಬಾರ್ದಾಗಿತ್ತು, ಅದು ಆಗೋಯ್ತು. ಒಂದಿಷ್ಟು ಮನಸ್ತಾಪಗಳು ಆದವು ಸೆಟ್ಟಲ್ಲಿ. ನಾನೊಂದು ಅಂದರೆ ಏನು ಮನಸ್ತಾಪ ಆಯಿತು ಅಂತಂದರೆ ಸ್ಕ್ರಿಪ್ಟ್ ವಿಷಯದಲ್ಲಿ. ಓಕೆ. ಓಕೆ. ಅದು ಲಾಜಿಕ್ಕೇ ಇರಲಿಲ್ಲ ಅದಕ್ಕೆ. ಹಿಂದೆ ಒಂದಿಷ್ಟು ದಿನಗಳ ಹಿಂದೆ ನಾವು ಏನು ಸನ್ನಿವೇಶಗಳನ್ನು ನಾವು ಚಿತ್ರೀಕರಣ ಮಾಡಿದ್ವು, ಅದಕ್ಕೂ ಇದಕ್ಕೂ ತದ್ವಿರುದ್ಧವಾಗಿತ್ತು. ಹಾಗಾಗಿ ನಾನು ಹೇಳಿದೆ, ಈ ಸೀನ್ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ, ನಾವು ಹೇಳಿದ್ದು ಬೇರೆ, ಇವಾಗ ನಾವು ಮಾಡ್ತಿರೋದು ಬೇರೆ. ನಿರ್ದೇಶಕರು ಅದಕ್ಕೆ ಕೂಪಿಸ್ಕೊಂಡ್ಬಿಟ್ರು, ಎಪಿಸೋಡ್ ನಿರ್ದೇಶಕರು. ನೀವೆಲ್ಲದಕ್ಕೂ ತುಂಬ ಒಳಗಡೆ ಹೋಗ್ತೀರ ಸರ್, ಮಾಡ್ಕೊಂಡು ಹೋಗ್ತಾ ಇರಬೇಕು ಸರ್ ಅಂತ. ಕರೆಕ್ಟ್. ನನಗೆ ಆ ಹೇಳಿಕೆ ನನಗೆ ಇಷ್ಟ ಆಗಲಿಲ್ಲ. ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತಂದರೆ ಏನರ್ಥ? ಕರೆಕ್ಟ್. ನಮಗೆ ಸಾಕಷ್ಟು ಜವಾಬ್ದಾರಿ ಇರುತ್ತೆ, ಜನ ನಮ್ಮನ್ನು ನೋಡ್ತಾ ಇದ್ದಾರೆ. ಹೌದು ಸರ್, ಸಾಕಷ್ಟು ಜವಾಬ್ದಾರಿ ಇರುತ್ತೆ. ಕರೆಕ್ಟ್. ಹಿಂದೆ ಕೂಡ ನಾನು ವಾಹಿನಿಯವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೂ ಕೂಡ ನನಗೆ ಅವರು ಕೂಡ ಒಂದಿಷ್ಟು ಮಾತುಗಳನ್ನು ಹೇಳಿದರು. ಸರ್, ನೆನ್ನೆ ಸಂಚಿಕೆ ಜನ ಮರ್ತ್ಬಿಡ್ತಾರೆ ಸರ್ ಅಂತ. ನನಗೆ ಈ ಥರದ ಧೋರಣೆ ಇಷ್ಟ ಆಗಲ್ಲ. ಓಕೆ. ಜನ ನೋಡ್ತಾರೋ ಬಿಡ್ತಾರೋ, ಅದರಲ್ಲೂ ಕೂಡ ಜೊತೆಯಲ್ಲಿ ಅಂತೂ ಪ್ರತಿಯೊಬ್ಬರು ನೋಡ್ತಾರೆ. ಹೌದು ಸರ್. ಹಾಗಾಗಿ ನಮ್ಮ ಜವಾಬ್ದಾರಿ ಒಂದು ಆಗಲೇ ಹೇಳಿದಾಗೆ ಜನ ನೋಡ್ತಾರೋ ಬಿಡ್ತಾರೋ, ನಾವು ನಮ್ಮ ಶ್ರದ್ಧೆಯಿಂದ ನಾವು ಕೆಲಸ ಮಾಡ್ತೇವೆ, ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತೀವಿ. ಎರಡನೇದಾಗಿ ಇದಂತೂ ಇಷ್ಟೊಂದು ಜನಪ್ರಿಯ ಧಾರಾವಾಹಿ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿ ಇನ್ನೂ ಬೆಳೆಯುತ್ತೆ. ಹೈಯೆಸ್ಟ್ TRP ತೊಗೊಂಡಂಥ ಸೀರಿಯಲ್ ಸರ್. ಹೌದು. ಮೂರನೇದಾಗಿ ನಾವು ವೀಕ್ಷಕರನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಇರಬಾರ್ದು. ಅವ್ರು ಮಾಡ್ತು ಬಿಡ್ತಾರೆ ಅಥವಾ ಅವರು ಪರವಾಗಿಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರದ ಧೋರಣೆ ಇರಬಾರ್ದು. ಓಕೆ. ಈ ಕ್ಷೇತ್ರದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ, ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ನಾವು ಅದೃಷ್ಟವಂತರು. ಯಾಕಂತಂದರೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸಿನಿಮಾ ನೋಡಿಕೊಂಡೇ ಬೆಳೆದಿರೋರು. ಕರೆಕ್ಟ್. ಆ ಕ್ಷೇತ್ರದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ಇದು ನಮ್ಮ ಅದೃಷ್ಟ ಅಲ್ವಾ? ಹಾಗಾಗಿ ಅದು ಕೂಡ ದೊಡ್ಡ ಜವಾಬ್ದಾರಿ. ಕರೆಕ್ಟ್. ನಾನು ಈ ಥರದ ಮಾತು ಬಂದಾಗ ನಾನು ನಮ್ಮ ಸಂಚಿಕೆ ನಿರ್ದೇಶಕರನ್ನ ಕೇಳಿದೆ, ನೀವು ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀರಿ, ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತಂದರೆ ಏನರ್ಥ? ಓಕೆ. ನಾನು ಹಿಂದೆನೂ ಕೂಡ ಹೇಳಿದ್ದೆ, ಅವ್ರಿಗೂ ಅವತ್ತೂ ಕೂಡ ಹೇಳಿದೆ, ಒಂದು ನೀವು ಸಮಯ ತಗೊಂಡು ಬರೀರಿ, ಬರ್ಸಿ. ನಮ್ಮ ವಾಹಿನಿಯಲ್ಲಿ ತುಂಬ ಜನ ಪ್ರತಿಭಾವಂತರೇ, ಎಲ್ಲರೂ ಪ್ರತಿಭಾವಂತರೇ. ಕರೆಕ್ಟ್. ಆದರೆ ಗಮನ ಕೊಟ್ಟು ಬರೆಯಲ್ಲ, ಅಷ್ಟು ನಿಷ್ಠೆಯಿಂದ ಬರೆಯಲ್ಲ ಅಂತ ನನಗೊಂದು ಭಾವನೆ ಉಂಟಾಗ್ತಾ ಇತ್ತು. ಅಲ್ಲೂ ಸುಮಾರು ಬಾರಿ ನನಗೆ ಓಕೆ. ಅಥವಾ ಮೇನ್ ಒಬ್ಬರು ಸ್ಕ್ರಿಪ್ಟ್ ರೈಟರ್ ಏನಿರ್ತಾರೆ ಅವರೇ ಅದನ್ನು ಬರಿತಾ ಇರಲಿಲ್ಲ, ಅವ್ರಿಗೊಂದು 4 ಸೀರಿಯಲ್ಸ್ ಕೊಟ್ಟಿರ್ತಾರೆ, ತುಂಬ ಪ್ರತಿಭಾವಂತರು. ಹಾಗಾಗಿ ಅದು ಯಾರೋ ಒಬ್ಬರು ಗೋಸ್ಟ್ ರೈಟರ್ಸು ಅಸಿಸ್ಟೆಂಟು ಅದನ್ನು ಬರೀತಾರೆ, ಅವ್ರಿಗೆ ಹಿಂದೆ ಏನಾಗಿದೆ ಗೊತ್ತೇ ಇರುತ್ತೆ. ಓಕೆ. ಈ ಥರದ್ದು ಸಾಕಷ್ಟು ವಿಚಾರಗಳಿದ್ದಾಗ ನಾನು ಒಂದು ಸಮಯ ತಗೊಂಡು ಬರೀರಿ, ಇಲ್ಲ ನಮಗೇನು ಸಮಯ ಕೊಡಿ ಅದನ್ನು ತಿದ್ದುಪಡಿ ಮಾಡೋದಕ್ಕೆ, ಎರಡೂ ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಕರೆಕ್ಟ್. ಹಾಗಾಗಿ ನಾನು ಆ ಥರದೊಂದು ಧೋರಣೆ ಇದ್ದಾಗ ಅದು ನನ್ನ ಮನಸ್ಸಿಗೆ ಇಷ್ಟ ಆಗಲಿಲ್ಲ. ಕ್ಯಾಮ್ರಾ ನಮಸ್ಕಾರ ಮಾಡಿ ಈಚೆ ಬಂದೆ. ಆದರೆ ಧಾರಾವಾಹಿ ಬಿಟ್ಟು ಹೋಗ್ತೀನಿ ಆ ಕ್ಷಣಕ್ಕೆ ನಾನು ಅದನ್ನು ಮಾಡಿದೆ ವಿನಃ ಧಾರಾವಾಹಿನೇ ಬಿಟ್ಟು ಅದನ್ನು ನಿಲ್ಲಿಸೇ ಬಿಡಬೇಕು ಅನ್ನೋ ಧೋರಣೆ ಇರಲಿಲ್ಲ. ಮನಸ್ತಾಪ ಆಯಿತು, ಎರಡನೇ ದಿನ ಸರಿ ಹೋಗುತ್ತೆ, ಸರಿ ಹೋಗ್ತಾರೆ ಅಂತ ನಾನು ಅನ್ಕೊಂಡೆ, ಅವ್ರು ತಿದ್ಕೊಳ್ತಾರೆ ಅಂತ. ಆದರೆ ಅದು ಆಗಲಿಲ್ಲ. ಅವರು ಏನೇನೋ ನಮ್ಮ ಮೇಲೆ ಅಪವಾದಗಳನ್ನು ಓಡಿಸಿ ಅದನ್ನೆಲ್ಲ ತುಂಬ ದೊಡ್ಡದು ಮಾಡಿದ್ರು. ಅದರ ಅವಶ್ಯಕತೆಯೂ ಇರಲಿಲ್ಲ. ನಮ್ಮ ಕ್ಲೈಮ್ಯಾಕ್ಸ್ ಕೂಡ ಶೂಟ್ ಆಗಿ ಹೋಗಿತ್ತು, 2 ತಿಂಗಳಲ್ಲಿ ಸೀರಿಯಲ್ ಮುಗೀತಾ ಇತ್ತು. ಅವರು ಅದನ್ನು ಬೇರೆ ಹಂತಕ್ಕೆ ಅದನ್ನು ತೊಗೊಂಡ್ಬೋದು. ನನಗೆ ಒಬ್ಬ ಕಲಾವಿದನಾಗಿ ಪಾತ್ರಧಾರಿಯಾಗಿ ಆ ಪಾತ್ರ ನನಗೆ ಮುಗಿಸ್ಬೇಕು ಅಂತಿತ್ತು, ಅದು ನನ್ನ ಜವಾಬ್ದಾರಿ ಆಗಿತ್ತು. ಕರೆಕ್ಟ್. ಆ ಧಾರಾವಾಹಿ ನನಗೆ ತುಂಬ ಕೊಟ್ಟಿತ್ತು. ಹೌದು. ಹಾಗಾಗಿ ಆ ಧಾರಾವಾಹಿ ಈ ರೀತಿ ಅಂತ್ಯ ಆಗಬೇಕು ಅಂತ ನನಗೆ ಇಷ್ಟ ಆಗಿಲ್ಲ. ಎರಡನೇದು. ಮೂರನೇದಾಗಿ ವೀಕ್ಷಕರಿಗೆ ಹಿಂದೆ ಏನಾಗಿದೆ, ತೆರೆ ಹಿಂದೆ ಏನಾಗಿದೆ ಅದು ಬೇಕಾಗಿದೆ. ಹೌದು. ವೀಕ್ಷಕರಿಗೆ ರಸಭಂಗ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮೆಲ್ಲರಿಗಿಂತ ದೊಡ್ಡದು ನಮ್ಮ ಧಾರಾವಾಹಿ.
ಹೌದು ಸರ್. ಅದನ್ನು ನಾವು ಅರ್ಥ ಮಾಡ್ತೀವಿ. ಹಾಗಾಗಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಅದನ್ನೇ ಹೇಳಿದೆ, ಮರ್ತು ಬಿಟ್ಟಿದ್ದೇನೆ. ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಪ್ರತಿಯೊಂದು ಮನೆಯಲ್ಲೂ ನಡೀತಾರೆ. ಡಿವೋರ್ಸ್ ಕೊಟ್ಕೊಂಡು ಹೋಗೋಲ್ಲ ಯಾರು. ಕರೆಕ್ಟ್. ಪ್ರತಿ ಮನೇಲಿ ಆಗಲ್ಲ, ಆಗತ್ತೆ ಸರ್. ಮನಸ್ತಾಪ ಆಗಲ್ಲ, ವಾದ ಆಗಲ್ಲ. ಅದನ್ನು ಸಂವಾದದ ಮುಖಾಂತರ ಅದನ್ನು ಬಗೆಹರಿಸಿ ಮುಂದೆ ಹೋಗಬೇಕು ವಿನಃ ಏನು ನೀವು ಇಲ್ಲೇ ಇರೋ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಅದು ಬೇಕಾಗಿರಲಿಲ್ಲ. ಓಕೆ ಓಕೆ ಓಕೆ. ನಮ್ಮೆಲ್ಲರಿಗಿಂತ ಧಾರಾವಾಹಿದವರು. ಹೌದು. ಅದನ್ನು ಅವರು ಅರ್ಥನೇ ಮಾಡ್ಬೋದು. ಹಾಗಾಗಿ ನಾನು ಹೇಳಿದೆ, ಇದನ್ನು ನಾಳೆ ಕಳಿಸಿ ನಾನು ಬರ್ತೀನಿ ವಾಪಸ್ ಅಂತ. ನಾನು ಅವ್ರಿಗೆ ಎಷ್ಟೋ ಕರೆಗಳನ್ನು ಮಾಡಿದೆ. ಸರ್ ಇದು ಬೇಕಾ, ಇದೆಲ್ಲ ಅವಶ್ಯಕತೆ ಇಲ್ಲ ಸರ್. ಅವರು ಜಗದೀಶ್ ಸರ್ಗೆ ನೀವು ಕಾಲ್ ಮಾಡಿದ್ರಿ? ನಾನು ಎಷ್ಟೋ ಕಾಲ್ಸ್ ಮಾಡಿದ್ದೀನಿ, ಮೆಸೇಜಸ್ ಮಾಡಿದ್ದೀನಿ ನಾನು. ಓಕೆ. ಅವ್ರಿಗೆ ನಂದಲ್ಲ ಸರ್ ಡಿಸಿಷನ್ ಅಂತಲೂ ಮೆಸೇಜ್ ಮಾಡಿದ್ದೀನಿ. ಓಕೆ. ಅಂದರೆ ಯಾರ್ದು ಡಿಸಿಷನ್ ಇದು? ನಾನಂದ್ರೆ ಇದು ಬೇಕಾ ಸರ್ ಇದು? ಬಟ್ ಅವರು ಎಲ್ಲರಿಗೂ ಪತ್ರಿಕೆಗಳಿಗೆ ಎಲ್ಲರಿಗೂ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾನೆ ಇಲ್ಲ. ನನ್ನ ಹತ್ರ ನೇರವಾಗಿ ನಾನು ಫೋನ್ ತೆಗೆದು ಮಾತಾಡ್ತಾ ಇಲ್ಲ ವಿಷಯ. ಕರೆಕ್ಟ್. ಅದು ಆಮೇಲೆ ಜನನೇ ಅದಕ್ಕೆ ಉತ್ತರ ಕೊಟ್ಟರು, ಅಭಿಮಾನಿಗಳೇ ಉತ್ತರ ಕೊಟ್ಟರು. ಏನು ಸಾಧಿಸಿದ್ರು ಅವರು? ಏನೇನೂ ಸಾಧಿಸೋಕ್ಕಾಗಲ್ಲ. ಕರೆಕ್ಟ್. ಜನ ಅದನ್ನು ಇಷ್ಟನೇ ಪಡೋದು. ಜನ ನನ್ನ ಮೇಲೆ ತೋರಿಸಿರೋ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾನು ತಲೆ ಬಾಗ್ತೀನಿ. ಕೋಟಿ ನಮನಗಳು ನನಗೋಸ್ಕರ ಸಂಘರ್ಷದ ದಿನಗಳಲ್ಲಿ ಅವರು ನಿಂತಿರೋ ರೀತಿ ಇದೆಯಲ್ಲ, ಅದು ನಾನು ನೋಡಿಲ್ಲ ಇದರ ಹಿಂದೆ. ನನ್ನ ವಿಷಯದಲ್ಲಂತೂ ನಾನು ನೋಡಿಲ್ಲ. ಕರೆಕ್ಟ್. ಅದು ಅಷ್ಟೊಂದು ಪ್ರೀತಿ ತೋರಿಸಿದ್ದು ಜುಕ್ಕು. ಅದು ನನ್ನ ಜೀವನ ಪರ್ಯಂತ ನಾನು ಅದನ್ನು ಮರೆಯಲ್ಲ. ಓಕೆ ಓಕೆ. ಬಹುಶಃ ಅದು ನನಗೆ ಗೊತ್ತಾಗಬೇಕಿತ್ತು ಅನ್ನೋದಕ್ಕೋಸ್ಕರ ಈ ಘಟನೆ ಆಯಿತು ಏನೋ ಒಂದು. ಎರಡನೇದಾಗಿ ಅದರ ಒಂದು ಹಣೆ ಬರಹ, ನಮ್ಮ ಧಾರಾವಾಹಿಯ ಜೊತೆಯಲ್ಲಿ ಧಾರಾವಾಹಿಯ ಹಣೆ ಬರಹ ಓಕೆ ಅದೇ ಇರ್ಬೋದೇನೋ. ಓಕೆ. ಉತ್ತುಂಗಕ್ಕೆ ಇರುತ್ತೆ, ಅದರ ಪತನ ಈ ರೀತಿಯಲ್ಲಿ ಆಗುತ್ತೆ. ಆ ಪತನದ ಸಮಯದಲ್ಲಿ ನಾನು ಇರಲಿಲ್ಲ. ಆ ಭಗವಂತ ನನ್ನನ್ನು ಆಚೆ ತೆಗೆದ. ಈ ಕ್ಷಣದಲ್ಲಿ ನೀನು ಇರಬೇಡಪ್ಪ, ನೀನು ಈಚೆ ತೆಗೆದ. ಪುರುಷ ಇದಿರಬೇಕೇನು. ಓಕೆ ಓಕೆ. ಥ್ಯಾಂಕ್ ಯು ಸರ್. ದಿಸ್ ಮ್ಯಾಮ್, ಈ ಸಿನಿಮಾದಲ್ಲಿ ಅನಿರುದ್ಧ್ ಸರ್ ಇದ್ದಾರಂತ ಗೊತ್ತಾಗಿದ ತಕ್ಷಣ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಆ್ಯಕ್ಚುಲಿ ನನ್ನ ಫಸ್ಟ್ ರಿಯಾಕ್ಷನ್ ಏನಿತ್ತು ಅಂದರೆ ಫೆಬ್ 16ನೇ ತಾರೀಕು ಅನಿರುದ್ಧ್ ಅವ್ರು ಹುಟ್ಟಿದ್ದಾರೆ. ದಟ್ಸ್ ಮೈ ಬರ್ತ್ಡೇ ಆಲ್ಸೋ. ಸೊ ಇಬ್ಬರು ಫೆಬ್ 16 ಅವರು ಒಂದು ಮೂವಿಲಿ ಮೀಟ್ ಮಾಡಿ ಆ ಕೆಮಿಸ್ಟ್ರಿ ಹೇಗಿರುತ್ತೆ, ನಮ್ಮ ಮಾತುಕತೆ ಹೇಗಿರುತ್ತೆ. ಸೊ ಎಸ್, ಮೊದಲನೇದಾದ ಅದು ನನಗೆ ತಲೆಯಲ್ಲಿ ಬಂದಿದ್ದು. ಸೆಕೆಂಡ್ಲಿ ನನ್ನ ಫ್ಯಾಮಿಲಿಯಲ್ಲಿ ಅಮ್ಮ ಆ್ಯಂಡ್ ಅಜ್ಜಿ, ದೇ ಆರ್ ಬಿಗ್ ಫ್ಯಾನ್ಸ್ ಆಫ್ ಅನಿರುದ್ಧ್. ಅವ್ರಿಗೆ ಹೇಳಿದಾಗ ದೇ ವರ್ ದ ಹ್ಯಾಪಿಯೆಸ್ಟ್. ಯಸ್ ಯಸ್. ಆಮೇಲೆ ಇವಾಗಲೂ ಅಷ್ಟೇ, 13th ಎಂಟೈರ್ ಟೀಮ್ ಮೈಸೂರಿಗೆ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಂದಾಗ ಮನೆಗೆ ಬರ್ತಾರೆ ಅನಿರುದ್ಧ್, ಎವ್ರಿ ಒನ್ ವಿಲ್ ಕಮ್ ಅಂತ ಹೇಳೋದಕ್ಕೆ. ಗ್ರ್ಯಾನಿ ಇಸ್ ಹ್ಯಾಪಿ. ನೆನ್ನೆಯಿಂದ ಫೋನ್ ಮಾಡಿ ಕೇಳ್ತಾ ಇದ್ರೆ ಏನೇನು ಅಡುಗೆ ಮಾಡಬೇಕು, ಇದು ಮಾಡೋದಾ ಅದು ಮಾಡೋದಾ ಅಂತ. ಅದರ ಲಿಸ್ಟ್ ಅನಿರುದ್ಧ್ ಸರ್ಗೆ. ಓಕೆ ಓಕೆ ಸರ್, ಈ ಸಿನಿಮಾದಲ್ಲಿ ಆ ಮೇಕಿಂಗ್ ವಿಡಿಯೋ ನಾನು ನೋಡಿದ್ದೀನಿ. ನಿಮ್ಮ ಕೈಯಲ್ಲಿ ಚಾಕು ಒಂದಿರುತ್ತೆ. ನೀವು ಅನ್ಕೊಂಡಿದ್ರಿ ನಾನು ಚಾಕು ಹಿಡಿತೀನಿ ಈ ಸಿನಿಮಾದಲ್ಲಿ ಅಂತ? ಶೆಫ್ ಚಾಕು. ಆದರೆ ಆ ಚಾಕುವಿಂದ ಏನು ಕತ್ತರಿಸ್ತೀನಿ ಅಂತ ಆಮೇಲೆ ಹೌದು ಹೌದು ಹೌದು. ಕೊಂಡಿರಲಿಲ್ಲ ನಾನು. ಈ ಒಂದು ಪಾತ್ರ ಸಿಕ್ತು ನನಗೆ. ಒಂದಿಷ್ಟು ತಯಾರಿ ಕೂಡ ಮಾಡಿಕೊಂಡೆ. ವ್ಯಕ್ತಿಯನ್ನು ಕತ್ತರಿಸೋ ತಯಾರಿ ಅಲ್ಲ, ತರಕಾರಿಗಳನ್ನ ಹೆಚ್ಚೋದನ್ನ ಕಲ್ತ್ಕೊಂಡೆ ನಾನು. ಶೆಫ್ನ ಮನೆಗೆ ಕರೆಸಿ ಅವ್ರನ್ನ ಕಲ್ತ್ಕೊಂಡೆ. ಒಂದು ಪಾತ್ರ ನಿರ್ವಹಿಸಬೇಕು ಅಂತಂದರೆ ಆ ಪಾತ್ರಧಾರಿ ಏನು, ಆತನ ಉದ್ಯಮ ಏನು, ಕೆಲಸ ಏನು, ಆ ರೀತಿಯಲ್ಲಿ ಆ ನಿಟ್ಟಲ್ಲಿ ಆತನ ಒಂದು ಬಾಡಿ ಲ್ಯಾಂಗ್ವೇಜ್ ಕೂಡ ಇರಬೇಕು. ಹಾಗಾಗಿ ಅದನ್ನು ಕಲಿಯೋದಕ್ಕೋಸ್ಕರ ನಾನು ಅದನ್ನು ಆಕ್ಟ್ರೆಸ್ ಆಗಲಿಲ್ಲ ಅಂದ್ರೆ ನೀವುಗಳು ಏನಾಗ್ತಿದ್ರಿ? ಇಲ್ಲ, ನಾನು ಇಂಟೀರಿಯರ್ ಡಿಸೈನರ್, ನಾನು ಬೈ ಕ್ವಾಲಿಫಿಕೇಶನ್ ಇಂಟೀರಿಯರ್ ಡಿಸೈನರ್ ಆಸ್ ವೆಲ್. ಓಕೆ. ಬಟ್ ಅದಕ್ಕೂ ಮುಂಚೆ ನಾನು ಇದನ್ನ ಶೆಫ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಅದು ಈಗ ಕೂಡ ಅದು ನಾನು ಮೋಸ್ಟ್ಲಿ ಸೇಲರ್ ಆಗ್ತಾ ಇದ್ದೆ. ಸೇಲರ್ ಏನು ಸೇಲ್ ಮಾಡ್ತಿದ್ರಿ ಮ್ಯಾಮ್? ಸೇಲರ್ ಶಿಪ್ ಅಲ್ಲ, ಪ್ರೊಫೆಷ್ನಲಿ ಸೇಲಿಂಗ್ನ ಒಂದು ಸ್ಪೋರ್ಟಾಗಿ ತಗೋತಾ ಇದ್ದೆ. ಏನಕ್ಕಂದರೆ ಐ ಆಮ್ ಗೋಲ್ಡ್ ಮೆಡಲಿಸ್ಟ್, ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಇನ್ ಸೇಲಿಂಗ್. 2 ಗೋಲ್ಡ್ ಬಂದಿದೆ. ಸರ್, ಒಂದು ಡಾಕ್ಯುಮೆಂಟ್ರಿ ಸಿನಿಮಾ ಬರೀತೀರಾ, ಬಾಳೆ ಬಂಗಾರ. ಆ ಟೈಮ್ ನನಗೆ ಹೇಳ್ತೀರಾ ಸರ್, ಹೇಗಿತ್ತು ಆ ಅನುಭವ? ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋ ಟೈಮಲ್ಲಿ. ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋ ಸಮಯ. ಹಾಂ ಸರ್. ಅದು ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಓಕೆ. ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅದೊಂದು ಇದ್ದೇ ಇರುತ್ತೆ ಆಸೆ. ನ್ಯಾಷನಲ್ ಅವಾರ್ಡ್, ರಾಷ್ಟ್ರೀಯ ಪ್ರಶಸ್ತಿ ಓಕೆ ನನಗೆ ಬರಬೇಕು ಅಂತ. ಅದು ನನಗೆ ಸಿಕ್ಕಾಗ ಅದು ನಿಜಕ್ಕೂ
ದೇವರ ಅನುಗ್ರಹ ಅದು, ದೇವರ ಅನುಗ್ರಹ, ಜನಗಳ ಪ್ರೀತಿ, ಜನಗಳ ಹಾರೈಕೆ, ಆಶೀರ್ವಾದ. ನಾನು ಸುಮಾರು ಸಲ ಹೇಳ್ತೀನಿ, ನಮ್ಮ ಅಭಿಮಾನಿಗಳು, ನನ್ನ ವೈಯಕ್ತಿಕ ಕುಟುಂಬ ಒಂದು, ನನ್ನ ಬೃಹತ್ ಕುಟುಂಬ ಒಂದು. ಕರೆಕ್ಟ್. ತುಂಬ ಜನಗಳದ್ದು ಹಾರೈಕೆ, ಆಶೀರ್ವಾದ ಇದೆ ನನಗೆ. ಅದರ ಪ್ರತಿಫಲನೇ ಅದು, ಅವರ ಆಶೀರ್ವಾದಕ್ಕೆ, ಅವರ ಹಾರೈಕೆಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲನೇ ನನ್ನ ಜೀವನದಲ್ಲಿ ಏನೆಲ್ಲ ಒಳ್ಳೆಯದಾಗಿದೆಯೋ ಅದು ಕಾರಣನೇ ಅವರ ಆಶೀರ್ವಾದ, ಹಾರೈಕೆ. ಕರೆಕ್ಟ್. ಅದರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಒಂದು. ಅದು ಆ ಮೂಮೆಂಟ್ನ, ಆ ಒಂದು ಘಳಿಗೆನ ನಾನು ವ್ಯಕ್ತಪಡಿಸೋಕ್ಕಾಗಲ್ಲ. ನಾನು ನಮ್ಮ ಶ್ರೀಮತಿಯವ್ರನ್ನ ಕರ್ಕೊಂಡು ಹೋಗಿದ್ದೆ, ನನ್ನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಅವರ ಸಮ್ಮುಖದಲ್ಲಿ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರಪತಿಯಿಂದ ಅವರಿಂದ, ಸನ್ಮಾನ್ಯ ರಾಷ್ಟ್ರಪತಿಯವರಿಂದ ಅದನ್ನು ಸ್ವೀಕರಿಸೋದಿಲ್ಲ. ಅದು ಸೊ ಲಕ್ಕಿ. ಅದು ಪದಗಳಲ್ಲಿ ಅದು ವರ್ಣಿಸೋದಕ್ಕೆ ಅಸಾಧ್ಯ. ಓಕೆ ಓಕೆ. ಸರ್, ಮೊನ್ನೆ ಸುದೀಪ್ ಸರ್ನ ಭೇಟಿಯಾಗಕ್ಕೆ ಹೋಗಿದ್ರಿ, ಅಂದರೆ ಸಿನಿಮಾ ರಿಲೇಟೆಡ್ ತೋರಿಸಿ, ಏನಂತ ಹೇಳಿದ್ರು ಸುದೀಪ್ ಸರ್? ಅವ್ರದ್ದು ತುಂಬ ಸಹಕಾರ ಇದೆ. ಮೊಟ್ಟ ಮೊದಲನೇದಾಗಿ ನಾವು ಅವ್ರ ಹತ್ರ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ಹೋಗಿದ್ವಿ. ಆಗ ಪೋಸ್ಟರ್ ತುಂಬ ಇಷ್ಟಪಟ್ಟರು ಅವರು. ಇದ್ರದ್ದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಕಂಪೋಸಿಷನ್ ಚೆನ್ನಾಗಿದೆ, ಆಮೇಲೆ ಹೆಸರು ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ ಇದು ಅಂತ ತುಂಬ ಹೊಗಳಿದ್ರು ಅದನ್ನು. ಅದರ ಜೊತೆಗೆ ಅದರದ್ದು ತುಣುಕು ಕೂಡ ತಯಾರಾಗಿತ್ತು, ಟೀಸರ್ ತಯಾರಾಗಿತ್ತು, ಅದನ್ನು ತೋರಿಸಿದ್ವಿ ನಾವು. ಓಕೆ. ಭಾಳ ಇಷ್ಟಪಟ್ಟರು. ನಿರ್ದೇಶಕರನ್ನ ಪರಿಚಯ ಮಾಡಿಸ್ತಾ ಇದ್ರು, ನಿರ್ದೇಶಕರು ಅಂತ ತುಂಬ ಹಾಡಿ ಹೋಗ್ಬಿಟ್ರು ಅವರನ್ನ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಇದನ್ನು. ಅವರಾಗೆ ನಮ್ಮ KRG ಸ್ಟುಡಿಯೋಸ್ ಅವ್ರಿಗೆ ಕರೆ ಮಾಡಿ, ಈ ಸಿನಿಮಾ ನೀವು ತೊಗೊಳ್ಳೇಬೇಕು, ನನಗೋಸ್ಕರ ನೀವು ತೊಗೊಳ್ಳೇಬೇಕು, ನನಗೋಸ್ಕರ ನೀವು ಇದನ್ನು ಹಂಚಬೇಕು, ನೀವು ಹಂಚಿಕೆದಾರರು ಆಗಬೇಕು ಈ ಸಿನಿಮಾಗೆ ಅಂತ ಅವರಾಗೆ ಕೇಳ್ಕೊಂಡ್ರು. ಇದು ದೊಡ್ಡ ವಿಷಯ, ತುಂಬ ದೊಡ್ಡ ವಿಷಯ. ಕರೆಕ್ಟ್. ಜೊತೆಗೆ ಸಿನಿಮಾ ಬಿಡುಗಡೆ ಆಗೋ ಸಮಯದಲ್ಲೂ ಸಿನಿಮಾ ನೋಡ್ತೀನಿ ಅಂತ ಸಿನಿಮಾ ನೋಡಿ ಅದನ್ನು ನಮ್ಮ ಬೆನ್ನು ತಟ್ಟರು. ಆಮೇಲೆ ಈ ಸಿನಿಮಾದಲ್ಲಿ ಎಲ್ಲರದ್ದು ಒಂದು, ನಾವು ಅಪ್ಪ ಅವ್ರ ಸ್ಮಾರಕದಲ್ಲಿ ನಾವು ಇದರದ್ದು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ. ಎರಡನೇದಾಗಿ ಭಾರತೀಯಮ್ಮ ಅವರು ಕ್ಯಾಮ್ರಾ ಚಾಲನೆ ಮಾಡಿದ್ರು. ಉಪ್ಪಿ ಸರ್ ಬಂದ್ಬಿಟ್ಟು ಕ್ಲ್ಯಾಪ್ ಮಾಡಿದ್ರು. ಹೌದು. ಮೊನ್ನೆ ರಮೇಶ್ ಅರವಿಂದ್ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದ್ರು. ಧ್ರುವ ಸರ್ಜಾ ಅವರಾಗಿರ್ಬೋದು, ಶರಣ್ ಆಗಿರಬಹುದು, ದಿಗಂತ್ ಆಗಿರಬಹುದು, ಇವರೆಲ್ಲರೂ ಕೂಡ ನಮಗೆ ಪ್ರಮೋಷನಲ್ ಆ್ಯಕ್ಟಿವಿಟಿಯಲ್ಲಿ ತುಂಬ ಒಂದು ಆ್ಯಕ್ಟಿವ್ ಪಾರ್ಟ್ ತೊಗೊಂಡಿದ್ದಾರೆ. ಓಕೆ ಓಕೆ. ಅಂದರೆ ಅವ್ರ ಸಹಕಾರ ತುಂಬ ದೊಡ್ಡ ಮಟ್ಟದ ಸಹಕಾರ ಇದೆ. ಹೌದು ಹೌದು. ಹಾಗಾಗಿ ನಮ್ಮ ಚಿತ್ರರಂಗದ ಒಂದು ಬೆಂಬಲ, ಪ್ರೋತ್ಸಾಹ ನನ್ನ ಜೊತೆ, ನಮ್ಮ ಇಡೀ ತಂಡದ ಜೊತೆ, ಈ ಒಂದು ಸಿನಿಮಾ ಜೊತೆ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಓಕೆ. ಇದು ಮ್ಯಾಮ್, ತುಂಬ ವರ್ಷಗಳಿಂದ ಕಾಣಿಸ್ಕೊತಿರ್ಲಿಲ್ಲ, ಸಡನ್ನಾಗಿ ಬಂದೀಗ ಹೊಸ ಅಪ್ಡೇಟು ಕೊಟ್ಟರೆ UI ಸಿನಿಮಾದಲ್ಲಿ ಮಾಡ್ತಿದ್ದೀರಾ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಅದು ಪ್ರಮೋಷನ್ಸ್ ನಡೀತಲ್ಲ ಅವಾಗ. ಥ್ಯಾಂಕ್ ಯು. ಓಕೆ ಡನ್. ಅಂದ್ರೆ ಇಷ್ಟು ವರ್ಷ ಕಾಣಿಸ್ಕೊತಿರ್ಲಿಲ್ಲ, ಯಾಕೆ ಅಂತ? ಕಾಣಿಸ್ಕೊಂಡಿರ್ಲಿಲ್ಲ, ಈ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಯಾಕೆ, ಐ ಮೀನ್ ಬೇಕು ಅಂತ ಬ್ರೇಕ್ ಆಗಿರಲಿಲ್ಲ, ಅದೇನೇನೋ ಆಯಿತು. ಅದಾದಮೇಲೆ ಐ ಥಿಂಕ್ ಒಂದು ರಿಯಾಲಿಟಿ ಶೋಲ್ಲಿ ಕಾಣಿಸ್ಕೊಂಡೆ. ಅದಾದಮೇಲೆ ಐ ಡಿಡ್ ಟ್ರಾನ್ಸ್ಫಾರ್ಮೇಷನ್. ನಂದು 15 kilos ವೆಯ್ಟ್ ಲಾಸ್ ಆಗಿದೆ. ಎಸ್, ಇನ್ 1 year. ನಾನು 3 monthsಲ್ಲಿ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ 1 year ತಗೊಂಡೆ. ಅದಾದಮೇಲೆ ಒಳ್ಳೆ ರೋಲ್ಸ್ ಬರೋಕ್ಕೆ ಶುರುವಾಯಿತು, ಲೈಕ್ ಶೆಫ್ ಚಿದಂಬರ, UI, ಎಡಗೈ ಅಪಘಾತಕ್ಕೆ ಕಾರಣ. ಸೊ ಐ ಫೀಲ್ ನಾವು ಐಮ್ ಬ್ಯಾಕ್ ಅಂತ. ಓಕೆ ಓಕೆ ಓಕೆ. ಸರ್, ಟೀಸರ್ ಟೈಮಲ್ಲಿ ಹೇಳ್ತಾ ಇದ್ರಿ, ಪೋಸ್ಟ್ ಲಾಂಚ್ ದಿನ ಇದು ಅಪ್ಪ ಅವ್ರ ಯಜಮಾನ ಸಿನಿಮಾ ರಿಲೀಸ್ ಆಗಿದ್ದ ದೇವಸ್ಥಾನ ಇದು, ಅದು ನೀವೇ ಹೇಳಿದ್ರಿ. ಆ ಟೈಮ್ ನೆನೆಸ್ಕೊಂಡ್ರಾಗ ಸರ್, ಈ ಮುಹೂರ್ತ ಬೇಗ ಕಂಪ್ಲೀಟ್ ಆಗೈತೆ ಸಿನಿಮಾ? ಬೇಗನೂ ಆಯಿತು. ಆಮೇಲೆ ಆಂಜನೇಯ ಸ್ವಾಮಿ ಅನುಗ್ರಹ ಅದು ನಮ್ಮ ಜೊತೆಗೆ ಧಾರಾವಾಹಿ ಮುಹೂರ್ತ ಕೂಡ ಅಲ್ಲೇ ಆಗಿತ್ತು. ಹಾಗಾಗಿ ಅದು ತುಂಬ ಯಶಸ್ಸು ನಮಗೆ ಕೊಟ್ಟಿರ್ತಕ್ಕಂಥ ದೇವಸ್ಥಾನ ಅದು. ಓಕೆ. ಆ ಭಗವಂತ ಆಂಜನೇಯ. ಹಾಗಾಗಿ ಈ ಸಿನಿಮಾ ನಮ್ಮ ಶೆಫ್ ಚಿದಂಬರಕ್ಕೂ ಅಷ್ಟೇ ಯಶಸ್ಸು ಸಿಗತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ನಾವು. ಸರ್, ಪ್ರೊಫೆಷ್ನಲ್ ಆಗಿ ನೀವು ಆಕ್ಟರ್ಸ್ ಆಗಿರ್ಲಿಲ್ಲ ಅಂದಿದ್ರೆ ಚೆಫ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಟೊಮೊಟೊ ಬಾತ್ ಮಾಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್? ಟೊಮೆಟೊ, ಅದು ಬಿಟ್ಟು ಒಗ್ಗರಣೆ, ಕೊರಿಯಾಂಡರ್ ಪೌಡರ್, ಕರಿ ಲೀವ್ಸ್, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್. ಓಕೆ.
ಚಿಕನ್ ಅಂದರೆ ಕೋಳಿ ಬೇಕು. ಕೋಳಿ ಸಾಂಬಾರು ಥರ ಮಾಡೋಕ್ಕೆ ಏನೇನು ಕೋಳಿ ಬೇಕು, ನೀರು ಬೇಕು, ಸಾಂಬಾರ್ ಪೌಡರ್ ಬೇಕು. ಸಾಂಬಾರ್ ಪೌಡರ್ ಸಾಂಬಾರ್ ಕೋಳಿ ಸಾಂಬಾರ್ ಅಂತಂದ್ರೆ ಕೋಳಿ ಸಾಂಬಾರು ಕೋಳಿ ಸಾಂಬಾರ್ ಅಂತ ಹೆಸರು ಬಿಟ್ಟು ಅದಕ್ಕೆ ಸಾಂಬಾರ್ ಪೌಡರ್ ಹಾಕಲ್ಲ. ಅಲ್ಲ ಅವ್ರು ಹೇಳ ವೆರಿ ಟೊಮೆಟೊ, ಈರುಳ್ಳಿ, ಓಕೆ ದೆನ್ ಆಲ್ ದ ಡ್ರೈ ಕೊತ್ತಂಬರಿ ಬೇಕು ಒಂದು ಸ್ವಲ್ಪ. ಚಾಕ್ ಬೇಕು ಅದನ್ನ ಕಟ್ ಮಾಡಕ್ಕೆ. ಅನಿರುದ್ಧ್ ಸರ್ಗೆ ಈಸಿ ಆಗಲಿ ಅಂತ ಸರ್ ಲೆಮನ್ ರೈಸ್ ಹೆಂಗೆ ಸರ್ ಮಾಡೋದು? ಲೆಮನ್ ಇವಾಗ ನೀವು ಏನು ಹೇಳ್ತೀರಲ್ಲ ಕರೆಕ್ಟ್ ಸಾಂಬಾರ್ ಪುಡಿ. ಅನಿರುದ್ಧ್ ಸರ್ ಪುಳಿಯೋಗರೆ. ನಿಮ್ದು ಇನ್ನೂ ಮುಗಿದಿಲ್ವಾ ಇದು? ಇನ್ನೊಂದು ಇದೆ ಅಷ್ಟೇ. ಹೇಳಿ ಟೀಕೆ ಸಾಯಂಕಾಲದ ಪುಳಿಯೋಗರೆ ಮಿಕ್ಸ್, ಹಾ. ಬಿಸಿ ಬಿಸಿ ಅನ್ನ, ಕಡಲೆಕಾಯಿ ಅಷ್ಟೇ. ಅಥವಾ ಇನ್ನೂ ಈಸಿಯೆಸ್ಟ್ ಹೇಳ, ಸ್ವಿಗ್ಗಿಗೆ ಫೋನ್ ಮಾಡಿ ಅದೇ ಸ್ವಿಗ್ಗಿ ಝೊಮ್ಯಾಟೊ ಇದೆಯಲ್ಲ ಅದಕ್ಕೆ. ಓಕೆ ಓಕೆ ಸರ್, ಇದೇ ಜೂನ್ 14ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಚೆಫ್ ಚಿದಂಬರ. ನಮ್ಮ ವೀಕ್ಷಕರಿಗೆ ಏನಂತ ಹೇಳಾಗ್ತೀರಾ ಸರ್? ನಾನು ಈಗಾಗಲೇ ಇದರ ಒಂದು ಪರಿಚಯ ಕೊಟ್ಟಿದ್ದೀನಿ, ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ ನಮ್ಮ ಚೆಫ್ ಚಿದಂಬರ ಏನು ಅಂತ. ಬನ್ನಿ, ತಾವು ದಯವಿಟ್ಟು ಬನ್ನಿ. ನಾವು ಸಿನಿಮಾ ಮಾಡೋದೇ ಜನರ ಮೆಚ್ಚುಗೆನ ಪಡಿಬೇಕು ಅನ್ನೋದಕ್ಕೋಸ್ಕರ ನಮ್ಮ ಪ್ರಯತ್ನ ನಾವು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯನ್ನು ವಹಿಸಿದ್ದೀವಿ. ಈ ಸಿನಿಮಾ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ನಾನು ಆಗಲೇ ಹೇಳಿದಾಗೆ ಇದು ಕೇವಲ 1 ಗಂಟೆ 42 ನಿಮಿಷದ ಅವಧಿಯ ಚಿತ್ರ ಇದೆ. ಈ ಸಿನಿಮಾದಲ್ಲಿ ಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಅಂಶ ಕೂಡ ಈ ಸಿನಿಮಾದಲ್ಲಿದೆ. ಇದರಲ್ಲಿ ಒಳ್ಳೆ ಸಾಹಿತ್ಯ ಇದೆ, ಹುಳಿ, ಸಂಗೀತ ಇದೆ, ಖಾರ ಎಲ್ಲವೂ ಇದೆ. ರಹಸ್ಯ ಇದೆ, ಕೊಲೆಗಳ ಸುತ್ತ ನಡೆಯುವ ಕಥೆ ಆಗಿರೋದ್ರಿಂದ ರಹಸ್ಯ ಇದೆ, ಸಾಕಷ್ಟು ತಿರುವುಗಳು ಇರತಕ್ಕಂಥ ಚಿತ್ರ, ಹಾಸ್ಯ ಇದೆ, ಸಾಕಷ್ಟು ಡ್ರಾಮಾ ಇದೆ ಇದರಲ್ಲಿ. ಹಾಗಾಗಿ ತಾವು ಈ ಸಿನಿಮಾನ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅನ್ನೋ ನಂಬಿಕೆ ಸೇಮ್ ಕಾಪಿ ಪೇಸ್ಟ್. ನಾನು ಹೇಳಿದೆಲ್ಲ ಉಪ್ಪು ಹುಳಿ ಖಾರ ಎಲ್ಲ ಇದೆ. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಆ್ಯಂಡ್ ತುಂಬ ಕ್ವಿಕ್ ಆಗಿ ಹೋಗುತ್ತೆ ಮೂವಿ, ಕಾಮಿಡಿ ಆಗಿದೆ. ಸೊ ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್.